ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಕಡೂರ್ಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮೆಟ್ರಿಕ್ ಮೆಷರ್ಮೆಂಟ್ ಆಫ್ ಕೆಪ್ಯಾಸಿಟಿ. ನನ್ನ ಲಾಸ್ಟ್ ವಿಡಿಯೋಸಲ್ಲಿ ಮೆಟ್ರಿಕ್ ಮೆಷರ್ಮೆಂಟ್ ಆಫ್ ಲೆಂತು ಮತ್ತು ಮೆಟ್ರಿಕ್ ಮೆಷರ್ಮೆಂಟ್ ಆಫ್ ವೇಟ್ ಇದೆರಡನ್ನೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ಕು ಆಲ್ರೆಡಿ ಹೇಳಿದ್ದೀನಿ, ಮೆಟ್ರಿಕ್ ಮೆಷರ್ಮೆಂಟ್ ಆಫ್ ಕೆಪ್ಯಾಸಿಟಿ ಅಂತ. ಇದರಲ್ಲಿ ಬಂದುಬಿಟ್ಟು ಮೆಟ್ರಿಕ್ ಮೆಷರ್ಮೆಂಟ್ಸ್ ಯಾವುದ್ಯಾವ್ದು ಇರುತ್ತೆ ಅಂದರೆ ಕಿಲೋಲೀಟರ್ KL, ಹೆಕ್ಟೋಲೀಟರ್ HL, ಡೆಕಾಲೀಟರ್ DL ಡಾಲ್, ಲೀಟರ್ L, ಡೆಸಿಲೀಟರ್ DL, ಸೆಂಟಿಲೀಟರ್ CL, ಮಿಲಿಲೀಟರ್ ML. ಸೊ ನಾವು ರೈಟ್ ಟು ಲೆಫ್ಟ್ ಹೋದಾಗ ಏನಾಗುತ್ತೆ, ಕಿಲೋಲೀಟ್ರಿಂದ ಮಿಲಿಲೀಟರ್ ತನಕ ಹೋದಾಗ ಇದು ಹೈಯೆಸ್ಟ್ ಯೂನಿಟ್ ಟು ಲೋಯೆಸ್ಟ್ ಯೂನಿಟ್ ಆಗುತ್ತೆ. ಆನಂತರ ಮಿಲಿಲೀಟರಿಂದ ನಾವು ಉಲ್ಟಾ ಕಿಲೋಲೀಟ್ರಿಗೆ ಬಂದಾಗ ಏನಾಗುತ್ತೆ, ಲೋಯೆಸ್ಟ್ ಯೂನಿಟ್ ಟು ಲಾರ್ಜೆಸ್ಟ್ ಯೂನಿಟ್ ಆಗುತ್ತೆ. ಸೊ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಕಿಲೋಲೀಟರಿಂದ ಮಿಲಿಲೀಟರಿಗೆ ಹೋಗುವಾಗ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದೇ ಸ್ಮಾಲೆಸ್ಟ್ ಯೂನಿಟಿಂದ ನಾವು ಲಾರ್ಜೆಸ್ಟ್ ಯೂನಿಟಿಗೆ ಹೋಗುವಾಗ ಡಿವಿಷನ್ ಮಾಡಬೇಕು. ಸೊ ಇವಾಗ ನೋಡೋಣ್ರಿ ಸಮ್ಸು. 1 ಲೀಟರ್ ಈಸ್ ಈಕ್ವಲ್ಸ್ ಟು ಡ್ಯಾಶ್ ML. ಲೀಟರ್ ಇಲ್ಲಿದೆ ರೀ. ಸೊ ಇದು ಲಾರ್ಜ್ ಯೂನಿಟಿಂದ ಸ್ಮಾಲ್ ಲೀಟ್ರಿಗೆ ಹೋಗೋದಿರೋದ್ರಿಂದ ಏನಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಲೀಟರ್ ಇಲ್ಲಿದೆ, ಇಲ್ಲಿಂದ MLಗೆ 1 2 3. ಸೊ ಎಷ್ಟು ML ಆಗುತ್ತೆ ರೀ? 1000 ML. ನೆಕ್ಸ್ಟ್ 1 KL ಅಂದರೆ ಕಿಲೋಲೀಟರ್ ಇಸ್ ಈಕ್ವಲ್ಸ್ ಟು ಡ್ಯಾಶ್ ಲೀಟರ್. ಕಿಲೋಲೀಟರ್ ಇಲ್ಲಿದೆ ರೀ, ಲೀಟರ್ ಇಲ್ಲಿದೆ. 1 2 3 1000 ಲೀಟರ್. 1 HL ಹೆಕ್ಟೋಲೀಟರ್ ಇಸ್ ಈಕ್ವಲ್ಸ್ ಟು ಡ್ಯಾಶ್ ಡಾಲ್. HL ಇಲ್ಲಿದೆ ರೀ, ಡೆಕಾಲೀಟರ್ ಇಲ್ಲಿದೆ, ಒಂದೇ ಸ್ಕಿಪ್ ಆಗೋದ್ರಿಂದ 10. ನೆಕ್ಸ್ಟ್ 1 DL ಅಂದರೆ ಡೆಸಿಲೀಟರ್ ರೀ. ಡೆಸಿಲೀಟರಿಂದ MLಗೆ ಮಾಡಬೇಕು. ಸೊ ಎಷ್ಟು ಕಾಲಮ್ ಸ್ಕಿಪ್ ಆಗುತ್ತೆ ನೋಡೋಣ ರೀ. 1 2 ಆಗೋದ್ರಿಂದ 100 ಅಂತ ಬರೀಬೇಕು. ನೆಕ್ಸ್ಟ್ 1 ಡೆಕಾಲೀಟರ್ ಟು ಸೆಂಟಿಲೀಟರಿಗೆ ಮಾಡ್ಬೇಕು ರೀ. ಹೈಯೆಸ್ಟ್ ಯೂನಿಟಿಂದ ಲೋಯೆಸ್ಟ್ ಯೂನಿಟಿಗೆ ಆಗೋದ್ರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. 1 2 3 1000 CL. ನೆಕ್ಸ್ಟ್ 1 CL ಅಂದರೆ ಸೆಂಟಿಲೀಟರ್ ಟು ಮಿಲಿಲೀಟರ್. ಸೆಂಟಿಲೀಟರ್ ಇಲ್ಲಿದೆ, ಅದರ ಪಕ್ಕದಲ್ಲಿ ಮಿಲಿಲೀಟರ್ ಇರೋದ್ರಿಂದ ಪಕ್ಕದ ಕಾಲಮ್ ಆಗಿರೋದ್ರಿಂದ 10 ಬರುತ್ತೆ ಆನ್ಸರು, 10 ML. ನೆಕ್ಸ್ಟ್ 1 ML ಇಸ್ ಈಕ್ವಲ್ಸ್ ಟು ಡ್ಯಾಶ್ ಲೀಟರ್. ಸೊ ML ಅಂದರೆ ಸ್ಮಾಲೆಸ್ಟ್ ಯೂನಿಟ್ ಆಯಿತು. ಸ್ಮಾಲೆಸ್ಟ್ ಯೂನಿಟ್ ಟು ಲಾರ್ಜೆಸ್ಟ್ ಯೂನಿಟ್ ಹೋಗುವಾಗ ಡಿವಿಷನ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ 1 ಡಿವೈಡೆಡ್ ಬೈ ಎಷ್ಟು ಕಾಲಮ್ ಹೋಗುತ್ತೆ ರೀ? 1 2 3 1/1000 ಲೀಟರ್. ಇದನ್ನು ಫ್ರ್ಯಾಕ್ಷನಲ್ಲಿ ಬರೀಬೇಕಂದ್ರೆ 0.001 ಲೀಟರ್ ಅಂತ ಬರೀತಾರೆ. ನೆಕ್ಸ್ಟ್ 1 ML ಮಿಲಿಲೀಟರ್ ಟು ಸೆಂಟಿಲೀಟರ್. ಸೊ ಒಂದೇ ಕಾಲಮ್ ಹೋಗೋದ್ರಿಂದ ಡಿವಿಷನ್ ಸ್ಮಾಲೆಸ್ಟ್ ಯೂನಿಟ್ ಟು ಹೈಯೆಸ್ಟ್ ಯೂನಿಟ್ಸ್ ಆಗಿರೋದ್ರಿಂದ 1/10 CL. ಇದನ್ನು ಫ್ರ್ಯಾಕ್ಷನಲ್ಲಿ ಮಾಡೋದಾದರೆ 0.1 CL. ನೆಕ್ಸ್ಟ್ 1 DL ಡೆಸಿಲೀಟರ್ ಟು ಡಾಲ್ ಡೆಕಾಲೀಟರ್. 1 ಡಿವೈಡೆಡ್ ಬೈ ಡೆಸಿಲೀಟ್ರಿಂದ ಡೆಕಾಲೀಟರ್ 1 2 ಎರಡೇ ಕಾಲಮ್ 100. 1/100 ಇದು 0.01 ಡಾಲ್. ನೆಕ್ಸ್ಟ್ 1 CL ಸೆಂಟಿಲೀಟರ್ ಟು ಲೀಟರ್. 1 ಡಿವೈಡೆಡ್ ಬೈ ಸೆಂಟಿಲೀಟರ್ ಇಲ್ಲಿದೆ ರೀ, ಲೀಟರ್ ಇಲ್ಲಿದೆ. 1 2 100 ಎಷ್ಟಾಗುತ್ತೆ ರೀ? 0.01 ಲೀಟರ್. ನೆಕ್ಸ್ಟ್ 1 ಲೀಟರ್ ಟು KL. ಲೀಟರಿಂದ KL ಮಾಡ್ಬೇಕು ರೀ. ಎಷ್ಟಾಗುತ್ತೆ? 1 2 3 1 ಡಿವೈಡೆಡ್ ಬೈ 1000 ಅಂದರೆ 0.001 KL ಆಗುತ್ತೆ. ನೆಕ್ಸ್ಟ್ 1 ಡಾಲ್ ಅಂದರೆ ಡೆಕಾಲೀಟರ್. ಡೆಕಾಲೀಟರ್ ಟು KL. 1 ಡಿವೈಡೆಡ್ ಬೈ 1 2 100. 1 ಡಿವೈಡೆಡ್ ಬೈ 100 KL ಅಂದಾಗ 0.01 KL ಆಯಿತು. ನೆಕ್ಸ್ಟ್ ಕನ್ವರ್ಟ್ ದ ಫಾಲೋವಿಂಗ್ ಯೂನಿಟ್. ಇದನ್ನು ನೋಡಿ, ಕನ್ವರ್ಟ್ ದ ಫಾಲೋವಿಂಗ್ ಯೂನಿಟ್. 2.3 KL ಅಂದರೆ ಕಿಲೋಲೀಟರ್ ಆಯ್ತು ರೀ. ಈ ಕಿಲೋಲೀಟರ್ನ ಲೀಟ್ರಿಗೆ ಕನ್ವರ್ಷನ್ ಮಾಡಬೇಕು. KL ಟು ಲೀಟರ್ ಅಂದರೆ ಹೈಯೆಸ್ಟ್ ಯೂನಿಟ್ ಟು ಲೋಯೆಸ್ಟ್ ಯೂನಿಟ್ ಆಯಿತು. ಸೊ 2.3 ಇಂಟು
ಲೀಟರ್ ಅಂದರೆ ಎಷ್ಟು ಸ್ಕಿಪ್ ಆಗುತ್ತೆ ನೋಡೋಣ ರೀ. 1 2 3 3 ಅಂದರೆ 1000 ಅಂತ ಬರೀಬೇಕು. ಲೀಟರ್ ಹಾಗಂದ್ರೆ ಎಷ್ಟಾಗುತ್ತೆ ರೀ ಇದು? 1000 ಅಂದರೆ ಈ ಕಡೆಗೆ ಹೋಗಬೇಕು. 2300 ಲೀಟರ್ ಆಯಿತು. ಡೆಸಿಮಲ್ ಪಾಯಿಂಟ್ನ ತೆಗಿಬೇಕು ರೀ. ತೆಗೆದು ಈ ಕಡೆ ಹಿಂಗೆ ಕೊಟ್ಟಾಗ 2300 ಆಯಿತು. ನೆಕ್ಸ್ಟ್ 1.8 CL ಅಂದರೆ ಸೆಂಟಿಲೀಟರ್ ಆಯ್ತು ರೀ. ಅದನ್ನು ಲೀಟ್ರಿಗೆ ಕನ್ವರ್ಷನ್ ಮಾಡಬೇಕು. ಸೊ CL ಸೆಂಟಿಲೀಟರ್ ಟು ಲೀಟರ್ ಅಂದಾಗ ಸ್ಮಾಲೆಸ್ಟ್ ಯೂನಿಟ್ ಟು ಹೈಯೆಸ್ಟ್ ಯೂನಿಟ್ ಆಗಿರೋದ್ರಿಂದ ಡಿವಿಷನ್ ಬರುತ್ತೆ. 1.8 ಡಿವೈಡೆಡ್ ಬೈ ಸೆಂಟಿಲೀಟರ್ ಲೀಟ್ರು ಅಂದಾಗ 100 ಲೀಟರ್. ದಿಸ್ ಈಸ್ ಈಕ್ವಲ್ಸ್ ಟು 0.018 ಲೀಟರ್. ಡೆಸಿಮಲ್ಸ್ ಮಾಡಿದಾಗ ಏನಾಗುತ್ತೆ ರೀ? ಸ್ಕಿಪ್ ಆಗುತ್ತೆ. ಪಾಯಿಂಟ್ ಸ್ಕಿಪ್ ಆಗಿ 0.018 ಲೀಟರ್ ಆಗುತ್ತೆ. ನೆಕ್ಸ್ಟ್ 7316 ಮಿಲಿಲೀಟರ್ ಟು ಲೀಟರ್ ಮಾಡಬೇಕು. 7 ಮಿಲಿಲೀಟರ್ ಟು ಲೀಟರ್ ಅಂದಾಗ ಏನಾಗುತ್ತೆ? ಸ್ಮಾಲೆಸ್ಟ್ ಯೂನಿಟ್ ಟು ಲಾರ್ಜೆಸ್ಟ್ ಯೂನಿಟ್ ಆಗೋದ್ರಿಂದ ಡಿವಿಷನ್ ಮಾಡಬೇಕು. 7316 ಡಿವೈಡೆಡ್ ಬೈ ಮಿಲಿಲೀಟ್ರಿಂದ ಲೀಟ್ರಿಗೆ ಎಷ್ಟು ಆಯ್ತು ರೀ? 123 1000 ಲೀಟರ್. ಎಷ್ಟಾಗುತ್ತೆ ರೀ? 1000 ಅಂದಾಗ ನಾವು ಫ್ರ್ಯಾಕ್ಷನಲ್ಲಿ ಡೆಸಿಮಲ್ ಪಾಯಿಂಟ್ನ ಸ್ಕಿಪ್ ಮಾಡೋಕ್ಕಾಯ್ತು ರೀ. 123 7.316 ಲೀಟರ್. ನೆಕ್ಸ್ಟ್ 3.117 ಹೆಕ್ಟೋಲೀಟರ್ ಟು DL ಅಂದರೆ ಡೆಸಿಲೀಟರ್ಗೆ ಕನ್ವರ್ಷನ್ ಮಾಡಬೇಕು. ಹೆಕ್ಟೋಲೀಟರ್ ಟು ಡೆಸಿಲೀಟರ್ ಅಂದರೆ ಹೈಯೆಸ್ಟ್ ಯೂನಿಟ್ ಟು ಲೋಯೆಸ್ಟ್ ಯೂನಿಟ್ ಆಯಿತು. 3.117 ಇಂಟು 123 DL ಡೆಕಾಲೀಟರ್ಗೆ ಮಾಡಿದಾಗ ಏನಾಗುತ್ತೆ ರೀ? ಇದು ಡೆಸಿಮಲ್ ಪಾಯಿಂಟು ಸ್ಕಿಪ್ ಆಗುತ್ತೆ. 3117 ಡೆಸಿಲೀಟರ್ ಆಗುತ್ತೆ. ನೆಕ್ಸ್ಟ್ 600 ಲೀಟರ್ ಟು ಹೆಕ್ಟೋಲೀಟರಿಗೆ ಮಾಡಬೇಕು. ಹೈಯೆಸ್ಟ್ ಯೂನಿಟಿಂದ ಲೋಯೆಸ್ಟ್ ಯೂನಿಟಿಂದ ಹೈಯೆಸ್ಟ್ ಯೂನಿಟಿಗೆ ಮಾಡಬೇಕು. ಸೊ ಇದೇನಾಗುತ್ತೆ? 600 ಡಿವೈಡೆಡ್ ಬೈ 100 HL. ಝೀರೋ ಸ್ಕಿಪ್ ಆಗುತ್ತೆ ರೀ. 6 HL ಆಗುತ್ತೆ. ನೆಕ್ಸ್ಟ್ 18 KL ಅಂದರೆ ಕಿಲೋ ಲೀಟ್ರ್ ಆಗುತ್ತೆ ಟು ಡಾಲ್. ಸೊ ಹೈಯೆಸ್ಟ್ ಯೂನಿಟಿಂದ ಲೋಯೆಸ್ಟ್ ಯೂನಿಟಿಗೆ ಹೋಗೋದ್ರಿಂದ 18 ಇಂಟು 100 ನೋಡಿ ಕಾಲಮ್ ನೋಡಿ 1 2 ಕಾಲಮ್ ಹೋಗುತ್ತೆ. ಇದೇನಾಗುತ್ತೆ? 1800 ಡಾಲ್. 120 ಹೆಕ್ಟೋಲೀಟರ್ ಟು DL ಡೆಸಿಲೀಟರ್ಗೆ 120 ಇಂಟು ಹೆಕ್ಟೋಲೀಟರ್ ಟು ಡೆಸಿಲೀಟರ್ಗೆ 123 ಹೋಗುತ್ತೆ. 123. ಸೊ ಇದೇನಾಗುತ್ತೆ? 1,20,000 DL ಡೆಸಿಲೀಟರ್ ಆಗುತ್ತೆ. ನೆಕ್ಸ್ಟ್ 25 HL ಅಂದರೆ ಹೆಕ್ಟೋಲೀಟರ್ ಟು ಡಾಲ್ ಆಗುತ್ತೆ. ಸೊ 25 ಇಂಟು 10 ಅಂದಾಗ 250 ಡಾಲ್ ಆಗುತ್ತೆ. ಸೊ ಇದಿಷ್ಟು ಮೆಟ್ರಿಕ್ ಮೆಷರ್ಮೆಂಟ್ ಆಫ್ ಕೆಪಾಸಿಟಿ. ಆಮೇಲೆ ಕನ್ವರ್ಷನ್ ರೀ. ನಿಮಗೆಲ್ಲ ಇದು ನಾ ಇವತ್ತು ಟೀಚ್ ಮಾಡಿರೋದು ಅರ್ಥ ಆಯಿತು ಅನ್ಕೋತೀನಿ. ನೀವು ಹಿಂದಿಂದು ಮೆಟ್ರಿಕ್ ಮೆಷರ್ಮೆಂಟ್ ಆಫ್ ಲೆಂತು ಮತ್ತು ವೆಯ್ಟನ್ನು ನಾನು ಇವಾಗ ಟೀಚ್ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾಪಿಕಲ್ಲಿ ನಾನು ಮೆಟ್ರಿಕ್ ಮೆಷರ್ಮೆಂಟ್ ಆಫ್ ಲೆಂತಿಂದು ಸಮ್ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.